ತಾಚಿ ಮಾಡ್ತಾ ಇದೆಯಾ? ಎದ್ದಳು, ಒಂದ್ಸರಿ ಜಾರಬಂಡಿ ಆಡು ಪ್ಲೀಸ್. ಏನಮ್ಮ ಹಿಂದೆ ನೋಡು ಟೈಗರ್. ಆನೆಯಾ? ಹೆಂಗ ತಾನೆ? ಇಲ್ಲೆಲ್ಲ ಏನ್ ಗೊತ್ತಾ, ನಾನು ಅಬ್ಸರ್ವ್ ಮಾಡಿರೋದು, ಇಲ್ಲಿ ಪೆಂಗ್ವಿನ್ ಕೂಡ ಇದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಫೈನಲಿ ಮತ್ತೆ ಮಲೇಷ್ಯಾ ಟ್ರಿಪ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನ ಗ್ಯಾಪ್ ಕೊಟ್ಟಿದ್ದೆ, ಯಾಕಂದರೆ ಒಂದೇ ಸರಿ ನೋಡಿ ನೋಡಿ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತೆಲ್ಲ. ಸೊ ಮತ್ತು ಕಮೆಂಟ್ ಕೂಡ ಬಂದಿತ್ತು, ಯಾಕೆ ಟ್ರಿಪ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಇನ್ನೊಂದು 3 ವ್ಲಾಗ್ಸ್ ಅಷ್ಟೇ ಇರೋದು ವೀಡಿಯೋಸು, ಕಂಪ್ಲೀಟ್ ಮಲೇಷ್ಯಾ ಟ್ರಿಪ್ ವ್ಲಾಗ್ಸ್ ಕೂಡ ಮುಗ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಝೂಗ್ ಬಂದಿದ್ದೀವಿ. ಸೊ ನೋಡಿ ಅಲ್ಲಿ ಇಲ್ಲಿ ಆನೆ ಎಲ್ಲ ವೈರಲ್ ಮಾಡಿದ್ದಾರೆ. ಮಸ್ತಿದೆ ಆನೆ, ಜಿರಾಫೆ. ಸೊ ಇದು ಝೂ ಎಂಟ್ರೆನ್ಸ್ ಈ ತರ ಇದೆ. ಅವಳು ಮಾಲ್ಕೊಂಬಿಟ್ಟಿದ್ದಾಳೆ. ಇವಾಗ ಆನಿಮಲ್ಸ್ ನೋಡಿದ್ರೆ ಎದ್ದೋಳ್ತಾಳೆ. ಯಾ ಬಂತು ನೋಡಲ್ಲಿ. ಹಾಯ್ ಹಾಯ್ ಮಾಡು. ಆನ್ಲೈನ್ ಟಿಕೆಟ್ ಅಡಲ್ಟ್ 1000 ರೂಪೀಸ್ ಹತ್ತತ್ರ ಆಯ್ತು. 1000 ರೂಪೀಸ್ ಇವಳಿಗೆ ಫ್ರೀ. ಅವಳಿಗೆ ಫ್ರೀ. ಇರು. ಬಿಡು. ಒಬ್ರಿಗೆ 1000 ಆಗುತ್ತೆ. 1000 ಇಲ್ಲಿ ಮೇನ್ ಬಂದಿರೋ ಪಾಂಡ ಇರೋದು. No, we have less time. No, we'll come and check. The photo authority. Okay. Yeah, no problem. Later your photo auto delete. No, later we'll see. Photo auto delete. ಬೇಡ ಬಾ. Okay, ಇದನ್ನ ಕೇಳೋಣ ಇರು. ಇದ್ರಲ್ಲೇ ಹೋಗೋಣ, ಕುತ್ಕೊಂಡು ನಡ್ಕೊಂಡು ಹೋಗೋ ಸೀನೇ ಇಲ್ಲ ಇವಾಗ. ಎಲ್ಲಿದೆ ಟಿಕೆಟ್? ಗೊತ್ತಿಲ್ಲ, ಅವ್ರು ಕೇಳಬೇಕು. ಎಕ್ಸ್ಕ್ಯೂಸ್. ಹಾಫ್ ಝೂ ಮಾತ್ರ ಇವ್ರು ಕರ್ಕೊಂಡು ಹೋಗ್ತಾರೆ. ಇನ್ ಹಾಫ್ ಝೂ ನಾವು ನಡ್ಕೊಂಡು ಹೋಗ್ಬೇಕು. ಅದಿಲ್ಲ ಅಂದ್ರೆ ಪ್ರೈವೇಟ್ ಟೂರ್ ಹೋಗ್ಬೇಕಂತ. ಆ ಪ್ರೈವೇಟ್ ಟೂರ್ ಹೋದ್ರೆ 399 ರಿಂಗೆಟ್ಸ್ 1 ಅವರ್ಗೆ ಅಷ್ಟೇ. ಬಾ, ಇಲ್ಲಿ ಲಾಸ್ಟ್ ಅಲ್ಲಿ 2 ಸೀಟ್ ಇದೆ, ಬಾ ನಮ್ಗೆ. ಯಾ, ಓಕೆ, ಥ್ಯಾಂಕ್ ಯು. ಮಸ್ತ್ ಇದೆ, ಬಾ. ಪಪ್ಪ ಹತ್ರ ಹೋಗಿಯಾ? ಕಾಂಡ ನೋಡಕ್ ಹೋಗೋಣ. ಸ್ಟಾರ್ಟ್ ಮಾಡ್ಬಿಟ್ರೆ ಮಾಡ್ಲಿ. ಎಲ್ಲಿಡಕ್ಕಿದೆ, ಆರಾಮಾಗಿ ನೋಡ್ಬೋದು. ನಂಗೆ ನಡೆಯಕ್ಕಂತೂ ಆಗ್ತಾ ಇರಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಓಡಾಡ್ತಾನೆ ಇದೀವಲ್ಲ, ಅದಕ್ಕೆ ಟಯರಿಂಗ್ ಆಗಿದೆ. ಎಡಿಟ್ ಕೂಡ ಮಾಡೋಕ್ಕಾಗಿಲ್ಲ ನಿನ್ನೆ ನನಗೆ. ಅಷ್ಟು ಯಾವಾಗ ಮಲಗಿದ್ದೀನಿ ನನಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಫೋಟೋ ತೆಗಿತಾರೆ. ಯಮ್ಮ 30 ಸರಿ ಬ್ಯಾಗ್ ಏನೋ ಬಿತ್ತು. ನೋಡ್ ಕರೆಕ್ಟಾಗಿ
ಮೇಲೆ ಹಿಡ್ಕಿರಿ ಸೇಫ್ ಅಲ್ಲಿಟ್ರೆ ಅದು ಪೌಚ್ ಇದ್ರಲ್ಲ ಇದೆ ಬ್ಯಾಗ್ ಅಲ್ಲಿ ಇದೆ. ಜಿರಾಫ್ ನೋಡು ರೈಟ್. ಅಮ್ಮ ಜಿರಾಫ್ ನೋಡಮ್ಮ ಅಲ್ಲಿ ಅಲ್ಲಿ. ವಾವ್ ಜಿರಾಫ್ ಅಲ್ಲಿ ನೋಡಿದ್ಯಾ ಹೆಂಗಿದೆ? ನಿಲ್ಸಲ್ಲ ಇಲ್ಲಿ. ಹಂಗೆ ನೋಡ್ಕೊಂಡು ಹೋಗ್ಬೇಕಾ? ಟ್ರಾಮ್ ಮತ್ತೆ ಅದಕ್ಕೆ ಇರೋದು. ನಮ್ಮ ಊರಲ್ಲೆಲ್ಲ ನಿಲ್ಸ್ಬಿಟ್ಟು ಎಷ್ಟೋ ತರ ತಿರ್ಗಾಡ್ಕೊಂಡ್ ಬನ್ನಿ ಅಂತ. ಅಲ್ಲಿ ನೋಡಲ್ಲಿ ಪೆಲಿಕ್ಯಾನ್ಸ್. ಅದು ಫ್ಲೆಮಿಂಗೋನ ಪೆಲಿಕ್ಯಾನ್ಸ್ ಇರ್ಬೇಕು. ಇಲ್ಲಿದೆ ನೋಡು ಪೆಲಿಕ್ಯಾನ್ಸ್. ಈ ಕಡೆ ಇದೆ. ಅಲ್ಲಿ ನೋಡಲ್ಲಿ ಬರ್ಡ್ ಪೆಲಿಕ್ಯಾನ್. ಯಾ ನೋಡಲ್ಲಿ ಹೆಂಗಿದೆ ಇದು? ಹೆಂಗ್ ನೋಡ್ತಾವ್ ನೋಡಿ, ನಿದ್ದೆ ಎಲ್ಲ ಹೋಗ್ಬಿಟ್ಟಿದೆ. ಬರ್ಡ್ಸ್ ಅಮ್ಮು. ನೀನ್ ಹಿಂಗ್ ಇಟ್ಕೊಂಡು ಪ್ಯಾಂಡಾ ನೋಡ್ಕೊಂಡು ಹೋಗ್ತೇನೆ ಅಂದಿದ್ರೆ ಅಷ್ಟೇ. ಪ್ಯಾಂಡಾಗೆ ಇಳಿಸ್ತಾರಂತೆ ಅಲ್ಲ, ಯಾಕಂದ್ರೆ ಪ್ಯಾಂಡಾ ನಾವು ಬಂದಿರೋದೇ ಮೇನ್ ಅದಕ್ಕೋಸ್ಕರನೇ. ಕಿರಣ್ ಎಲ್ಲೋಡ್ತಾ ಇದ್ದಾಳಿಯಾ? ಅಲ್ಲಿ ಬರ್ಡ್ಸ್ ನೋಡಲ್ಲಿ ಎಷ್ಟಿದೆ. ಅದಕ್ಕೆ ಏನು ಇಲ್ಲ ಇನ್ನು. ಕಡೆ ಅಲ್ಲಿ ಎಷ್ಟು ಚೆನ್ನಾಗಿ ತಿಂತಾ ಇತ್ತಲ್ಲ ಜೀರೋ. ಬಟ್ ನಿಲ್ತಾರೆ ಅನ್ಕೊಂಡೆ. ಮಂಕೀಸ್ ಅಮ್ಮು ಇಲ್ಲೇ ಇದೆ ಒಂದು. ಅಮ್ಮು ಇಲ್ಲಿ ನೋಡಿಲ್ಲ. ಆಸ್ಟ್ರಿಚ್ ಅಲ್ಲ, ಎಮ್ಮು ಇರ್ಬೇಕದು. ಎಮ್ಮು ಅಮ್ಮದು. ಎಮ್ಮು ಅನ್ನು ಎಮ್ಮು ಅನ್ನು ಎಮ್ಮು ಅಂದ್ರೆ ಅಮ್ಮೋ ಅಂತ. ಅಲ್ಲಿ ಬರ್ಡ್ ಹೌಸ್ ಇದೆ. ಇದ್ರಲ್ಲಿ ಏನೇನ್ ಕರ್ಕೊಂಡು ಹೋಗೋದು ಇರುತ್ತೆ ಇದ್ರಲ್ಲಿ ತೋರಿಸ್ಬಿಡ್ತಾರೆ, ಆಮೇಲೆ ಇಳಿಸ್ಬಿಡ್ತಾರೆ, ನಾವೇ ನೋಡ್ಕೋಬೇಕು. ಅಲ್ಲಿ ಮಿಡ್ಲಲ್ಲಿ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಬರ್ಬೇಕು. ಅದನ್ನ ತೆಗಿಬಾರ್ದಮ್ಮ. ಅಲ್ಲಿ ನೋಡಲ್ಲಿ ಬೂವಾ ನೋಡಲ್ಲಿ ಈ ಕಡೆ ಬೋಟಿಂಗ್ ಇದೆ ನೋಡಿ. ಎಲ್ಲ ಬರ್ಡ್ಸ್ ಇದೆ ನೋಡಿ ಎಷ್ಟೊಂದು. ಬೋಟಿಂಗ್ ಇದೆಯಾ? ಇಲ್ಲ, ಸುಮ್ಮನೆ ಹೇಳಿದೆ ಅವಳಿಗೆ. ಅದು ದೊಡ್ಡದಿದೆ ಇದು. ಸಾಂಬಾ. There is no stop here. ಸೊ ಇಲ್ಲಿ ನಿಲ್ಸಿದ್ದಾರೆ, ಅಲ್ಲಿ ಟೈಗರ್, ಲಯನ್ ಎಲ್ಲ ಇದೆ. ಚೀತಾ ಎಲ್ಲ ನೋಡ್ಕೊಂಡು ಮತ್ತೆ ಬರ್ಬೇಕು ಅಲ್ವಾ? ಮತ್ತೆ ಬರ್ಬೇಕಾ? ವಿಷಯ ಅಂದ್ಬಿಡ್ತಾರ. ಅಲ್ಲಿದೆ ನೋಡಿ ಚೀತಾ. ಸ್ಟಾಪ್ ಮಾಡ್ತಾ ಇಲ್ಲ ಅಲ್ಲಿ ನಿಲ್ಲಿಸ್ತಾರೆ. ಟೈಗರ್ ಎಲ್ಲಿದೆ? ಇಲ್ಲಿ ಚೀತಾ ಇದೆ ನೋಡೋಣ ಬಾ. ಚೀತಾ ಫಸ್ಟ್ ನೋಡ್ಬಿಟ್ಟು. ಅಮ್ಮ ಚೀತಾ ನೋಡಿದ್ಯಲ್ಲ ನೀನು? ಇಲ್ಲಿದೆ ನೋಡು, ಇಲ್ಲಿದೆ ದೀಪ. ವಾವ್ ಅಮ್ಮ ಚೀತಾ ಇಲ್ಲೇ. ಚೀತಾ ಅಮ್ಮ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್. ಅದಕ್ಕೆ ಚೆನ್ನಾಗಿ ಹೆಂಗ್ ಮಾಡಿಟ್ಟಿದ್ದಾರೆ ನೋಡಿ. ಒಂದೇ ಇದೆಯಾ? ಒಳಗಿರ್ಬೇಕನ್ಸುತ್ತೆ. ಟೈಗರ್ ಓಪನ್ ಅಲ್ಲಿ ಇದೆ, ನೋಡ್ಬೋದು. ಬೆಂಗಾಲ್ ಟೈಗರ್. ಅಲ್ಲಿ ನೋಡಮ್ಮ ಚೀತಾ. ಚೀತಾ ಹೆಂಗನ್ನತ್ತ? ಚೀತಾ ಹೆಂಗಂತಮ್ಮ? ಹಿಂಗ ಅಂದತ್ತ ಅಂತ. ವಾ ಟೈಗರ್. ಅದು ಕಾಚೆ ಬರೋಕ್ಕಾಗಲ್ಲ, ಶಾಕ್ ಹೊಡೆಯುತ್ತಾ? ಗೊತ್ತಿಲ್ಲ. ಅದೇನು ಮತ್ತೆ ಹೈಟ್ ಐಟಿಲ್ಲಲ್ಲ, ಅಲ್ಲಿ ನೋಡಲ್ಲೇ ಎಷ್ಟು ಡೀಪ್ ಇದೆ, ನೀರಿದೆ. ನಾನು ಇಲ್ಲೇ ಏನು ಹಿಂಗೆ ಸುತ್ತಾಡ್ತಿದ್ದೆ ಅನ್ಕೊಂಡೆ. ವಾಟರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವಳು ಮಾಡ್ತಿರೋದು. ಏನದು? ಅವನ ಮುಖ ನೋಡು. ಏನಮ್ಮ? ಟೈಗರ್. ಏನಮ್ಮ ಅದು? ಟೈಗರ್. ಹಿಂದೆ ನೋಡು ಟೈಗರ್. ಸ್ನಾನ ಮಾಡತ್ತೆ ಇವಾಗ. ಅಲ್ಲಿ ನೋಡಮ್ಮ ಹೆಂಗಂತ ಇದೆ ಟೈಗರು.
ಅಮ್ಮು ಹೆಂಗಿದೆ ಅಮ್ಮು? ಅಮ್ಮ ಹೆಂಗ್ ಮಾಡಿದೆ ನೀನು ಅದು ನೋಡಿದ ತಕ್ಷಣ ಫಸ್ಟು? ಹೆಂಗ್ ಮಾಡಿದೆ ನೀನು ನೋಡಿದ ತಕ್ಷಣ ಅದನ್ನ? ಹೆಂಗ್ ಮಾಡ್ದೆ? ಅಯ್ಯೋ ಹೆಂಗಿದೆ ಅಲ್ಲಮ್ಮು? ಅದು ಹೆಂಗಾಗತ್ತೆ ಟೈಗರ್? ಎಲಿಫೆಂಟ್ ಹೆಂಗಿರುತ್ತೆ? ಎಲಿಫೆಂಟ್ ನೋಡೋಣ. ಎಲಿಫೆಂಟ್ ಇದೆ ಆಯ್ತಾ, ಅದೇನು ಗುರಾಯಿಸ್ತದೆ ನೋಡು. ಎಷ್ಟು ಹತ್ರ ಇದೆ ಅಲ್ಲ. ಹಾಂ ಕಲರ್ ಪಾಟಿ ಮಾಡ್ತಾ ಇದೆ. ಪಾಟಿ ಮಾಡ್ತಾ ಇದೆ ನೋಡೋದು. ಪಾಟಿ ಮಾಡ್ತಿದೆ. ಅಲ್ಲಿ ನೋಡಮ್ಮು ಹೆಂಗಿದೆ. ಎಲೆಕ್ಟ್ರಿಕ್ ಫ್ಯಾನ್ಸ್ ಹಾಕಿದ್ದಾರೆ. ಅದು ಬರಬಾರ್ದು ಅಂತ. ಅದು ಬರಬಾರ್ದು ಅಂತ. ಆದ್ರೂ ನಾವು ಯಾರೋ ಬಿದ್ಬಿಟ್ಟಿದ್ರಲ್ಲ ಡೆಲ್ಲಿಯಲ್ಲಿ. ವೈಟ್ ಬೆಂಗಾಲ್ ಟೈಗರ್. ಅಮ್ಮ ಇಲ್ಲಿ ಕರೆಂಟ್ ಎಲೆಕ್ಟ್ರಿಕ್ ಶಾಕ್. ಅಲ್ಲೇನೋ ಹುಳ ಇದೆ. ಹಾಂ ಹುಳ ಅದು. ಕೆಮಿಲಿಯನೋ ಲಿಸರ್ಡ್ ಏನೋ ಸತ್ತೋಗಿದೆ. ಕೆಮಿಲಿಯನ್ ಇರಬೇಕು. ಹಾಂ ಅಲ್ಲಿ ಮೇಲೆ ಮರದಿಂದ ಬಿದ್ದಿರ್ಬೋದೇನೋ. ಅಮ್ಮ ಅಲ್ಲಿ ನೋಡಲ್ಲಿ, ಇಲ್ಲೇ ಬಂತು ಬಂತು ಬಂತು. ಯಾ ಯಾ ಏ ದೀಪ ಇಲ್ಲಿ ನೋಡಿಲ್ಲ ಅಮ್ಮ. ಟೈಗರ್ ಬಾ 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 ಬಾ. ವಾವ್ ಟೈಗರ್ ನೋಡಮ್ಮ. ಟೈಗರ್ ಎಲ್ಲಿ? ಟೈಗರ್ ನೋಟು ಟೈಗರ್ ದೀಪ ಇಲ್ಲಿ ಬಂತು ಬಾ. ಅಲ್ಲಿ ನೋಡಲ್ಲಿ. ಉಯ್ ಇದೆಲ್ಲ ಲಯನ್ ಇರಬೇಕು. ಆ ಕಡೆ ಸೈಡ್ ಇರೋದು. ಏ ಒಳಗೆ ಹೋಗ್ಬೋದು. ಅಪ್ಪ ಅದ್ರ ಒಳಗಡೆ ಹೋಯ್ತು. Staff only, sir. Huh? Staff only. Oh, staff only. Only staff, not enter. Yeah, you will become my dinner ante. Only staff, okay. Correct. ಅವು ಕೇಜಸ್ ಒಳಗಡೆ ಹೋಗೋಕ್ಕಿರುತ್ತೆ. ಹೆಂಗೈತೆ ಅದು ಲಯನೆಸ್. ಅದು ಎರಡು ಎದುರ್ಕೊಂತ ಏನೋ ಬಂತಂತ. ಮಂಕಿ 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 ಬಂತಲ್ಲ. ಮಂಕಿ ಎಲ್ಲಾರ್ನೂ ಎದುರ್ಸುತ್ತಲ್ಲ. ಕೋತಿ ಆಟ ಅನ್ನೋದು ಅದಕ್ಕೆ. ಅದು ನೋಡು. ಇವಳು ಏನ್ ಮಾಡ್ದೆ ಅಮ್ಮ? ಲಯನ್ ಕಿಸ್ ಮಾಡ್ತಾಳೆ. ಅಮ್ಮ ಲಯನ್ ಮತ್ತೆ ಮಾಡು. ಮತ್ತೆ ಮಾಡು, ನಾನು ರೆಕಾರ್ಡ್ ಮಾಡಲಿಲ್ಲ. ಮತ್ತೆ ಮಾಡು. ಮತ್ತೆ ಮಾಡು. ಅಯ್ಯೋ ಲಯನ್ಗೆ ಪಪ್ಪಿ ಕೊಡ್ತೀಯಾ? ನೋಡಿದ್ರೆ ನಾವು ಕೊಡ್ತಾ ಇದ್ದಾಳೆ. ಅದು ನೋಡಿ ನೋಡ್ತೈತೆ. ಅವಳಿಗೆ ಇಷ್ಟ ಮನೇಲೆಲ್ಲ ಜಾಸ್ತಿ ಅನಿಮಲ್ಸ್ ಬರ್ಡ್ಸೇ ಹಾಕು ಅನ್ನೋದು. ನಾನೇನಾದರೂ ರೈಮ್ಸ್ ಅಥವಾ ಏನಾದರೂ ಕಾರ್ಟೂನ್ ಹಾಕಿದ್ರೆ ಬೇಡ ಅಂತಾಳೆ. ಬರ್ಡ್ಸ್ ಅನಿಮಲ್ಸೇ ಬೇಕು ಅವಳಿಗೆ. ನಾಚಿಕೆ. ಕಪ್ಪೆ ನೋಡು. ಅಲ್ಲ ಫಿಶಸ್ ನೋಡಮ್ಮ, ಇಲ್ಲಿ ಫಿಶಸ್. ಅಲ್ಲಿ ನೋಡು ಹೆಂಗೆ. ಈ ಥರ ಇರೋದು ಏನಿದು? ಟ್ಯಾಪಿರ್. ಲೈನ್ ಹೆಂಗಿರುತ್ತೀಯಾ? ಹೆಂಗನ್ನತ್ ಲಯನ್? ಮೈಕ್ ಹತ್ರ ಹೇಳು, ಮೈಕಲ್ಲಿ ಹೇಳು. ಹೆಂಗಿರತ್ ಲಯನ್? ಹಾಡು ಹೇಳುತ್ತೆ. ಮೈಕ್ ಇಟ್ರೆ ಹಾಡು.
ಮೈಕ್ ಇಟ್ರ ಮೈಕ್ ಇಟ್ರ ಅಂತ್ಯ ಅಲ್ಲಿ ಚೀತಾ ಇದೆ, ಅಲ್ಲಿ ಬಂತು ನೋಡು, ಚೀತಾ ಹತ್ರ ಬಂತು. ಆ ದೂರ ಇತ್ತು, ಇಲ್ಲಿ ಹತ್ರ ಬಂತು ನೋಡು. ಮರಿ ಅಲ್ಲ ಚೀತಾ, ಇದ್ರೊಳಗೆ ಹೋಯ್ತು. ಹೆಂಗನತ್ತಮ್ಮ ಇಲ್ಲಿ ಹಾಕಿದಾರಲ್ಲ ಬಂಟೆ ಹೆಂಗಂತ. ಇಲ್ಲಿ ಈ ಕಡೆ ಅಮ್ಮ, ಅಲ್ಲಿ ಏನದು ಏನದು? ಇಲ್ಲಿಂದ ನೀಟಾಗಿ ಕಾಣುತ್ತೆ ಬಾ. ಇವರು ಇಂಡೋನೇಷ್ಯಲ್ಲಿ ಗಜ ಅಂತಾರೆ. ಅಲ್ಲ ಆನೆ ಸ್ನಾನ ಮಾಡ್ತಿದೆ ಬಾ, ಅಲ್ಲಿ ಆ ಕಡೆ ವಾಟರ್ ಫಾಲ್ಸ್ ಅಲ್ಲಿ. ಹಾಂ ಇಲ್ಲಿ ನೋಡು, ಅಲ್ಲಿ ಬರ್ದಿದ್ದಾರೆ ಗಜ. ಗಜ, ಓಕೆ, ನಾವು ಗಜ ಅಂತಾನೆ ಅಮ್ಮ ಎದ್ದು ಬರತ್ ನೋಡಿ ಇವಾಗ ಅಲ್ಲಿ ಆನೆ. ಆನೆ ಏನ್ ಮಾಡ್ತಿದೆ? ಬುಷ್ ಅಂತ ಪಾಂಡ. ಅಲ್ಲಿ ನೋಡಿ ಹೆಂಗಿದೆ ಪಾಂಡ. ಕೊಡು, ನೀರ್ ಬೇಕಾ? ಪ್ಯಾಂಡಾಗೆ ಬ್ಯಾಂಬೂ ಅಂದರೆ ಇಷ್ಟ ತುಂಬ, ಅದನ್ನೇ ತಿನ್ನುತ್ತೆ ಬ್ಯಾಂಬೂನ. ಇದು ಪೂರ್ತಿ ಅದೇ ಥರ ಥೀಮ್ ಮಾಡಿದ್ದಾರೆ. ಬಲ್ಲ ಒಳಗಡೆ ಹೋಗೋಣ. ಹಾಂ ಆ ಕಡೆಯಿಂದ ಇರಬೇಕು. ಅಯ್ಯೋ ಥರನೇ ಇದು. ಅಲ್ಲಿ ಮಲ್ಕೊಂಡಿದೆ ನೋಡು, ಚಿಂಪಾಂಜಿ ಅಲ್ಲಿದೆ ನೋಡು. ಇಲ್ಲಿ ಮೇಲೆ ಎಲ್ಲ ಕಡೆ ಮಲಗಿದ್ದಾವೆ. ಅಲ್ಲೊಂದಿದೆ ಒರಾಂಗುಟಾನ್. ಅಲ್ಲಿದೆ ನೋಡು ಅಮ್ಮು. ಹಿಂಗಿದೆ ಅದು ಅಮ್ಮು, ಚಿಂಪಾಂಜಿ ನೋಡಲ್ಲಿ ಮೇಲೆ ನೋಡು, ಏನ್ ತಿಂತ ಇದೆ. ಇವಾಗ ಪಾಂಡ ಎಂಟರ್ ಆಗ್ತಾ ಇದೀವಿ. This is 5 minutes only.
ಪಾಂಡದಲ್ಲಿ ಬೇರೆ ಬೇರೆನಾ? ಬೇರೆ, ಓಕೆ. ಲೆವೆಲ್, ಓಕೆ ಓಕೆ. ದಿಸ್ ವೇ. ಪ್ಯಾಂಡಾದ ಏನಂದ್ರೆ ಹಾಂ, ಪ್ಯಾಂಡಾ ಎಲ್ಲೇ ಇರಲಿ ವರ್ಲ್ಡಲ್ಲಿ ಅದ್ರದ್ದು ಲೈಸೆನ್ಸ್ ಚೈನಾ ಹತ್ರ ಇರುತ್ತೆ. ಓಕೆ, ಚೈನಾ ಹತ್ರ ಇರುತ್ತಾ ಲೈಸೆನ್ಸ್? ಇವರು ಬೇರೆ ಬೇರೆ ಕಂಟ್ರಿಯವರು ಪ್ಯಾಂಡಾನ ಅವ್ರ ಝೂ ಅಲ್ಲಿ ಇಡಬೇಕು ಅಂದರೆ ಹಾಂ ಚೈನಾ ಹತ್ರ ಹೋಗಿ ಲೈಸೆನ್ಸ್ ತೊಗೊಂಡು ಅದರಿಂದ ಈ ವರ್ಲ್ಡಲ್ಲಿರೋ ಯಾವುದೇ ಹಾಂ ಪ್ಯಾಂಡಾ ಇದ್ರೂ ಅದ್ರ ಲೈಸೆನ್ಸ್ ಚೈನಾಗೆ ಹೋಗೋದು. ಚೈನಾ ಪ್ರಾಣಿನ ಅದು? ಹಾಂ, ಮತ್ತೆ ಅವ್ರ ಲೈಸೆನ್ಸ್ ಕೊಡ್ತಾರಂದ್ರೆ ಏನು ಅರ್ಥ? ಇಲ್ಲಿ ಬ್ಯಾಂಬು ಬಂತು. ಎಲ್ಲೋ ಬೇಕಿನ್ನು ಸುತ್ತಿಸ್ತವ್ರೆ. ದಿಸ್ ವೇ. ಓಕೆ, ಅದಕ್ಕೆ ಸಪ್ರೇಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮಲ್ಕೊಂಡಿದ್ಯಾ? ಮಲ್ಕೊಂಡಿದ್ರೆ ಎಷ್ಟು ಜನ ಇದ್ದಾರೆ ನೋಡಿ ಪಾಂಡ ನೋಡೋಕ್ಕೆ. 5 ಮಿನಿಟ್ಸ್ ಓನ್ಲಿ. ಕೋಲ್ಡ್ ಇರಬೇಕು ಅಂದ್ಬಿಟ್ಟು ಎ ಸಿ ಇಟ್ಟಿದ್ದಾರೆ. ಹೌದು, ಅದಕ್ಕೆ ತಣ್ಣಗಿದ್ರೆ ಇರುತ್ತೆ ಅಂತ. ನೋಡಲ್ಲಿ ಚೈನಾದ ಹಾಂ, ಕರೆಕ್ಟ್. ಡಿಸ್ಟ್ರಿಬ್ಯೂಷನ್ ಜೈಂಟ್ ಪ್ಯಾಂಡಾ ಫುಲ್ ಎ ಸಿ ಅಲ್ವಾ? ವಾ, ತಣ್ಣಗೆ ಚೆನ್ನಾಗಿದೆ. ಓ, ಇದಕ್ಕೆ ತಣ್ಣಗಿರ್ಬೇಕಾ ನಿಂಗೆ? ಅಲ್ಲಿ ಮಲ್ಕೊಂಡಿದೆ ನೋಡಿ ಆರಾಮಾಗಿ. ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ. ಒಳ್ಳೆ ಮಗು ಥರ ಅಲ್ಲ ಕಿರಣ್ ಅದು? ಅಂಕೆಲ್ಲ ಕಿರಣ್ ಬಾ, ಬೇಗ ಹೋಗೋಣ. ಅಲ್ಲಿ ಹೋಗೋಣ ಬಾ, ನೋಡೋಣ ಲೈವ್. 5 ಮಿನಿಟ್ಸ್ ಅಷ್ಟೇ ಅಂತೆ. ನೋ ಫ್ಲಾಶ್. ಅಲ್ಲಿ ಮಲ್ಕೊಂಡಿದೆ ನೋಡಿ. ಹಾಂ, ಪ್ಯಾಂಡಾ ಅಂತ ನೇಮ್ ಏನಕ್ಕೆ ಬಂತು ಗೊತ್ತಾ? ಪ್ಯಾಂಡಾ ಅಂತ ನೇಮ್ ಏನಕ್ಕೆ ಬಂತು? ಏನಕ್ಕೆ ಪ್ಯಾಂಡಾ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಅಂತೆ. ಬಟ್ ನೇಪಾಳ ಇದೆ ಅಲ್ಲ, ಹಾಂ, ನೇಪಾಳಲ್ಲಿ ಪೂನ್ಯ ಅಂತಾರಂತೆ. ಪೂನ್ಯ ಅಂದ್ರೆ ಬ್ಯಾಂಬೂ ಈಟರ್. ಬ್ಯಾಂಬೂ ಈಟರ್, ಓಕೆ. ಸೊ ಅದಕ್ಕೆ ಅದನ್ನ ಪ್ಯಾಂಡಾ ಅಂತ ಕರೆಯುತ್ತಾರೆ. ಓಕೆ, ಬ್ಯಾಂಬೂ ತಿನ್ನತ್ತಂತ ಪ್ಯಾಂಡಾ. ಪ್ಯಾಂಡಾ ಪೂನ್ಯ ಅಲ್ಲಿದೆ ನೋಡಮ್ಮ. ಮಲ್ಕೊಂಡ್ಬಿಟ್ಟಿದೆ. ಜಾರ ಬಂಡಿ ಎಲ್ಲ ಆಡ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಅದು ಟಾಯ್ ಅಲ್ಲ, ಅದು ಮಲ್ಕ್ಬಿಟ್ಟಿದೆ. ಅದು ಜಾರ ಬಂಡಿ ಉಯ್ಯಾಲೆ ಎಲ್ಲ ಸೇಮ್ ಮಕ್ಕಳ. ಬಾತ್ ಟಬ್ ಎಲ್ಲಿದೆ? ಬಾತ್ ಟಬ್ ಇದೆ. ಅದೇ ದೊಡ್ಡದು. ಹಾಂ, ಆಮೇಲೆ ಡಕ್ ಇದು ನೋಡು, ಆಟ ಆಡೋಕ್ಕೆ ಎಲ್ಲ ಡಕ್ ಕೊಟ್ಟಿದ್ದಾರೆ ನೋಡಿ ಅಣ್ಣ. ಅದಕ್ಕೆ ಆ ಕಡೆ ಹೋಗೋಣ ಆಮೇಲೆ. ಹಾಂ, ಮೇಲೆ ಹೋಗೋಣವ. ಇಲ್ಲೂ ಇದಾವೆ ಎಷ್ಟೊಂದು, ಅದೊಂದೇ ಅಲ್ಲ. ಓಕೆ, ಇಲ್ಲಿ ಮಲ್ಬಿಟ್ಟಿದೆ. ಅಯ್ಯೋ, ಮಲ್ಕೊಂಬಿಟ್ಟಿದೆ. ಅದ್ರದ್ದು ಮನೆ ಎದೊಳ್ತು. ಕಿರಣ್, ಕಿರಣ್, ಅಯ್ಯೋ ಕ್ಯೂಟ್, ಬೇಜಾರಾಗಿದೆ ಅದಕ್ಕೆ. ಏನು ಅದು? ಪ್ಯಾಂಡಾ? ಎಲ್ಲ ಈ ಕಡೆ ತಿರ್ಕೊಂಬಿಟ್ರು ಅಲ್ಲಿದ್ದವರೆಲ್ಲ. ಅಲ್ಲಿ ಅದು ಮಲ್ಕೊಂಬಿಟ್ಟಿದೆ ಅದು. ಅದ್ರದ್ದು ಮನೆ ನೋಡಿ ಹೆಂಗಿದೆ. ಆ ಕಡೆ ಹೋಗೋಕ್ಕೆ, ಇಲ್ಲೆಲ್ಲ ಆಟ ಆಡೋಕ್ಕೆ ಎಷ್ಟು ಚಂದ ಮಾಡಿದಾರಲ್ಲ. ಇಲ್ವಾ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಪ್ಲೇಸ್ ಆಫ್ ಬರ್ತ್ ಚೈನಾನೇ? ಹಾಂ, ಅದರದ್ದು ಪ್ಲೇಸ್ ಆಫ್ ಬರ್ತ್ ಚೈನಾ. ಎಲ್ಲ ಚೈನಾದೇ. ಹ್ಞೂ, ಅಲ್ಲಿ ಎದ್ದಿದೆ ಬಾಲೆ. ಇದೇನು ಮಾಡ್ತಿದೆ ಇಲ್ಲಿ? ಈ ಕಡೆದು ಮಲ್ಕೊಂಡೇ ಇದೆ. ಮಲಗಿದೆ ಅದು. ಇದು ಎಷ್ಟು ಕೂಲ್ ಆಗಿದೆ. ಗುಬ್ಬಿ, ಅಲ್ಲಿ ಗುಬ್ಬಿ ಬಂದಿದೆ ನೋಡಮ್ಮ. ಈ ಗುಬ್ಬಿ ಇದೆ ನೋಡಿ ಇಲ್ಲೆಲ್ಲ. ಗುಬ್ಬಿ ಇದೆ. ಪ್ಯಾಂಡಾ ತಾಚಿ ಮಾಡ್ತಾ ಇದೆಯಾ? ಎದ್ದಳು. ಒಂದ್ಸರಿ ಜಾರಬಂಡಿ ಆಡು ಪ್ಲೀಸ್. ಒಂದ್ಸರಿ ಜಾರಬಂಡಿ ಆಡು ಪ್ಲೀಸ್.
ಆಟ ಆಡ್ತಾವಲ್ಲ ಲಮ್ಮು. ಎಲ್ಲಿದೆ ಪ್ಯಾಂಡಾ? ಅಲ್ಲೊಂದಿದೆಯಾ? ಎರಡಿದೆಯಾ ಲಮ್ಮು? ನೋಡಿ ಕಾಲನ್ನ ಮೇಲೆ ಹಾಕೊಂಡು ಮಲ್ಕೊಂಡಿದೆ, ಕುತ್ಕೊಂಡ್ಬಿಟ್ಟು ಮಲ್ಕೊಂಡಿದೆ. ಇದು ಆ್ಯಕ್ಚುಯಲ್ ಸ್ಟೋರಿ, ಅದು ರೆಕಾರ್ಡ್ ಮಾಡಿದ್ದೀನಿ. ಆ ಸ್ಟೋರಿ ಓದಿ ಅದೇ ಸ್ಟೋರಿ. ಕಿರಣ್ ಶಾರ್ಟ್ ಕಟ್ಟಾಗಿ ಇನ್ನೊಂದ್ಸರಿ ಹೇಳ್ಬಿಡ್ತಾರೆ ಏನು ಸ್ಟೋರಿ ಅಂತ. ಸ್ಟೋರಿ ಏನಂದ್ರೆ, ಒಂದ್ಸತಿ ಒಂದು ಮದರ್ ಮತ್ತೆ ಬೇಬಿ ಪ್ಯಾಂಡಾ ಇತ್ತಂತೆ. ಅದು ಫಸ್ಟ್ ವೈಟ್ ಇದ್ವಂತೆಲ್ಲ. ಹಾಂ, ಟಿಬೆಟಲ್ಲಿದ್ದಾಗ ಫುಲ್ ವೈಟ್ ಇದ್ವಂತೆ ಪ್ಯಾಂಡಾಸ್ ಎಲ್ಲ. ಹಾಂ. ಸೊ ಅದಾದ್ಮೇಲಿಂದ ಒಂದ್ಸತಿ ಒಂದು ಚಿಕ್ಕ ಶೆಪರ್ಡ್ ಅಂದರೆ ಕುರಿ ಕಾಯ್ತಾ ಇರ್ತಾರಲ್ಲ, ಆ ಹುಡುಗಿ ಅಂದರೆ ತುಂಬ ಇಷ್ಟ ಆಗುತ್ತಂತೆ. ಅದು ಬಂದ್ಬಿಟ್ಟು ಆಟ ಆಡ್ಕೊಂಡಿರ್ತಾವಂಥದ್ದು. ಆಮೇಲೆ ಒಂದ್ಸತಿ ಲೆಪರ್ಡ್ ಬರುತ್ತಂತ, ಸ್ನೋ ಲೆಪರ್ಡ್ ಬಂದ್ಬಿಟ್ಟು ಅಟ್ಯಾಕ್ ಮಾಡುತ್ತಂತ ಬೇಬಿ ಪ್ಯಾಂಡಾ ಮೇಲೆ. ಸೊ ಅವಾಗ ಆ ಫೈಟಲ್ಲಿ ಲೆಪರ್ಡ್ ಮತ್ತು ಇದರಲ್ಲಿ ಬೇಬಿ ಉಳಿಯುತ್ತೆ. ಬಟ್ ಇದಿರಲ್ಲ, ಅವ್ರ ಶೆಪರ್ಡ್ ಕುರಿ ಕಾಯೋಳಿರಲ್ಲ, ಅವ್ರು ಸತ್ತೋಗ್ಬಿಡ್ತಾಳಂತ. ಆಮೇಲೆ ಅವ್ರ ವಿಲೇಜ್ ಅವರೆಲ್ಲ ಇದು ಫ್ಯೂನರಲ್ ಮಾಡ್ತಾರಲ್ಲ, ಮಾಡಾದ್ಮೇಲೆ ಅದ್ರ ಆ್ಯಶಸ್ ಇರುತ್ತೆ, ಬೂದಿನ ತೊಗೊಂಬಂದ್ಬಿಟ್ಟು ಕಣ್ಣಿಗೆ ಆಮೇಲೆ ಎಲ್ಲ ಒರೆಸ್ಕೊಂತಂತೆ. ಅದು ಒರೆಸ್ಕೊಂಡಿದ್ದಕ್ಕೆ ಕಲರ್ ಬಂದಿದೆ ಅಂತ ಅಲ್ಲಿ ಸ್ಟೋರಿ ಹಾಕಿದ್ದಾರೆ. ಅದಕ್ಕೆ ಪಾಂಡ ಕಲರ್ ಹಂಗಿದೆ, ಫರ್ ಮತ್ತೆ ಕಿವಿ ಆಮೇಲೆ ಹಿಂಗ್ ಅನ್ಕೊಂಡಾಗ ಅದೆಲ್ಲ ಆಗಿದೆ, ಹಂಗಾಗಿದೆ ಅಂತ ಅಲ್ಲಿ ಸ್ಟೋರಿ ಬರೆದಿದ್ದಾರೆ. ಬಟ್ ಅದು ನಿಜನೋ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟೋರಿ ಹಾಕಿದ್ದಾರೆ. ಗಾಡ್ ನೋಸ್. ಸೊ ಇವಾಗ ಎಕ್ಸಿಟ್, ಕೆಲವು ಅಂದರೆ ಎಕ್ಸಿಟ್, ಕೆಲವು ಏನದು ಎಕ್ಸಿಟ್. ಇವಾಗ ಹೋಗ್ತಾ ಇದ್ದೀವಿ. ಏನಿದೆ ಇಲ್ಲಿ? ಬ್ರೀಡಿಂಗ್ ಸೆಂಟರ್, ಪ್ಯಾಂಡಾಸ್ನ ಮರಿ ಮಾಡೋದು. ಹೌದಾ? ಅಲ್ಲೆಲ್ಲ ಟಾಯ್ಸ್ ಇದಾವೆ ಪ್ಯಾಂಡಾ. ಎಲ್ಲ ಪ್ಯಾಂಡಾ ಇದೆ. ಏನು ಕಿತ್ಬಾರ್ದು. ಪ್ಯಾಂಡಾ ಜೊತೆ ಇಂಟ್ರೆಸ್ಟ್ ಮ್ಯಾಚ್ ಆಗುತ್ತೆ ನೋಡೋದಕ್ಕೆ. ಇದು ಫುಲ್ ಬರೀ ಪ್ಯಾಂಡಾಸ್ ಇದೆ. ಫುಲ್ ಕಾಸ್ಟ್ಲಿ ಇತ್ತು ಎಲ್ಲ ಒಳಗಡೆ ಅಲ್ಲ. ಒಂದು ಚಿಕ್ಕದು ಟೋಪಿ ಒಂದು 800 600 700 ಆ ಟೋಪಿ ಎಲ್ಲ ಚಿಕ್ಕದು. ಇಲ್ಲೆಲ್ಲ ಊಟ ಇದೆ, ಬಟ್ ವಾಸನೆಗೆ ಒಂಥರ ಆಗ್ತದೆ ಇಲ್ಲಿ ರೆಸ್ಟೋರೆಂಟ್. ಓಕೆ, ಇಲ್ಲೇನಿದೆ? ಏನಿಲ್ಲ, ಸುಮ್ಮನೆ ಹಂಗೆ ಮಾಡಿದ್ದಾರೆ. ಇಲ್ಲಿ ರೈನೋಸರಸ್ ಇದೆ. ಸೊ ಅಲ್ಲಿ ನಾವು ಇದು ಒಂದನ್ನು ತೊಗೊಂಬಂದ್ವಿ. ಇದೆಷ್ಟು? 19 ringgits, 19.9. ಗಾಳಿ ಬರುತ್ತೆ, ಫ್ಯಾನ್, ಶೆಕೆ ಫುಲ್ ಕರೆಕ್ಟಾಗಿ ಹಿಡಿದಿದ್ಲು ಅವಳು. ಗಾಳಿ ಉಲ್ಟಾ ಇಡಿ, ಗಾಳಿ ಬರುತ್ತೆ. ಹಿಂಗೆ ಹಿಡ್ಕೊ. ವಾ, ನಂಗೆ ಸ್ವಲ್ಪ ಒಂದು ನಿಮಿಷ ಗಾಳಿ. ಆಹಾ, ಬೀಳಿಸ್ಬಾರ್ದು ಕೆಳಗಡೆ, ಗಟ್ಟಿಗೆ ಹಿಡ್ಕೊ. ಬಾ ಹೋಗೋಣ. ಗಾಳಿ ಹಾಕೊಂಡು ಕೂತ್ಕೊ. ಶೆಕೆ ಇದೆ ಅಮ್ಮ, ಫುಲ್ ಶೆಕೆ. ಒಣಗಿಟ್ಬಿಡೋಣ ಅದು. ತಮ್ಮ ಶೆಲ್ದ 19.90 ringgits. ಶೆಲ್ದಲ್ವಾ? ಇಲ್ಲೆಲ್ಲ ಏನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿರೋದು, ಎಲ್ಲ ಮಕ್ಕಳು ಸ್ಟ್ರಾಲರ್ಗೆ ಫ್ಯಾನ್ ಇಟ್ಬಿಟ್ಟಿರ್ತಾರೆ ಆ ಥರ. ಇಲ್ಲೋಡಿ ಇಲ್ಲಿಟ್ಟಿದ್ದಾರೆ ಆ ಮಕ್ಕಳಿಗೆ. ಅಲ್ಲಿ ಎಷ್ಟೊಂದು ಕಡೆ ನೋಡಿದೆ ನಾನು. ಸೆಕೆ ಎಷ್ಟಿದೆ ಅಂದರೆ ಒಳ್ಳೇದಾಯ್ತು ಈ ಥರ ಕಾಟನ್ ಬಟ್ಟೆ ಈ ಥರ ಎಲ್ಲ ಹಾಕೊಂಡು ಬಂದಿದ್ದಕ್ಕೆ. ಇಲ್ಲಾಂದಿದ್ರೆ ಸೆಕೆ ಎಲ್ಲ ಕಡೆ ಫ್ಯಾನ್. ಅದಕ್ಕೆ ಕಿರಣ್ ಹೋಗ್ಬಿಟ್ಟು ಮತ್ತೆ ಏನೋ ಒಂದು ಅವಳಿಗೆ ಸೆಕೆ ಆಗ್ತಾಯಿತ್ತು ಫುಲ್ಲು. ಅದಕ್ಕೆ ಒಂದು ಚಿಕ್ಕದು ಪ್ಯಾಂಡದು ಫ್ಯಾನ್ ಇಟ್ಕೊಂಬಂದಿದ್ದಾರೆ.
ಅವಳು ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ ಫ್ಯಾನ್ನ. ಯಾ ಎಲ್ಲಿದೆ ಫ್ಯಾನ್ ಎಲ್ಲಿ? ಇದು ಮುದ್ಕೊಡ್ತಿದ್ದಾಳೆ ಪಪ್ಪಗೆ. ಏನು ಲವ್ ಪಪ್ಪ ಮೇಲೆ. ಸೊ ಇವಾಗ ಎಲ್ಲಿ ಹೋಗೋದು ನೆಕ್ಸ್ಟ್ ನೋಡಿ, ಬರೀ ನಡೆಯೋದೇ ಆಯಿತು. ಇನ್ಯಾವಾಗ ಅದ್ರಲ್ಲಿ ಕೂತ್ಕೊಂಡು ಸುತ್ತೋದು ಆಯ್ತು ಅನ್ಸತ್ತಲ್ಲ. ಸೊ ಇಷ್ಟೇ ಅಲ್ಲ, ಕರ್ಕೊಂಡೋಗಿ ಎಂಡ್ ಪಾಯಿಂಟಿಗೆ ಬಿಡ್ತಾರೆ ಅಷ್ಟೇ ಕಿರಣ್. ಅದು ಅಷ್ಟಕ್ಕೆ ಆ ಗಾಡಿ. ಬ್ಲ್ಯಾಕ್ ಪ್ಯಾಂಥರ್. ಓ ಇಲ್ಲಿ ಪೆಂಗ್ವಿನ್ ಕೂಡ ಇದೆ. ಓಕೆ, ಹಂಗಂದ್ರೆ ಪೆಂಗ್ವಿನ್ ನೋಡ್ಬೇಕು. ನಾವು ಪ್ಯಾಂಡ ನೋಡ್ಕೊಂಬಂದ್ವಿ. ಎಲ್ಲಿ ಎಲಿಫೆಂಟ್ ಗಜ ನೋಡಿದ್ವಿ. ಪ್ಯಾಂಡ ಅಲ್ಲಿ ನೋಡಿಕೊಂಡು ಇನ್ನೂ ಈ ಕಡೆ ಪಾರ್ಟ್ ಎಲ್ಲ ನೋಡಿಲ್ಲ. ಈ ಕಡೆದೆಲ್ಲ ನೋಡಿದ್ವಿ. ಇನ್ನು ಈ ಪಾರ್ಟ್ ಎಲ್ಲ ನೋಡ್ಬೇಕು ನಾವು ಇವಾಗ. ಸೊ ಕಿರಣ್ ಕೇಳಕ್ಕೆ ಹೋಗಿದ್ದಾರೆ ಅದನ್ನು ನಡ್ಕೊಂಡು ಹೋಗ್ಬೇಕಾ ಅಥವಾ ಅವ್ರೇನಾದರೂ ಕರ್ಕೊಂಡು ಹೋಗ್ತಾರಾ ಅಂತ. ಏನು ಕಿರಣ್ ಬರುತ್ತಂತ? ಹಾಂ ಓಕೆ, ಹಂಗಂದರೆ ಫೈನ್. ನಾನು ಅದೇ ಏನಪ್ಪ ಹಿಂಗೆ ಸ್ಕ್ಯಾಮ್ ಅಂತ ಅಂದ್ಕೊಂಡೆ. ನೋಡೋಣ ಇವಾಗ ಲಾಸ್ಟಲ್ಲಿ ಎಂಡಲ್ಲಿ ಹೇಳ್ತೀನಿ ಅದು ವರ್ತ್ ಇತ್ತಾ ಇಲ್ಲ ಅಂತ ತೊಗೊಂಡಿದ್ದು. ಸ್ಟಾರ್ಟ್ ಆಗಿದ್ದು ಈ ಪಾಯಿಂಟ್ ಸ್ಟಾರ್ಟ್. ಓಕೆ, ಎಲ್ಲಿದೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಗಾಡಿ? ಪಾರ್ಕಿಂಗ್ ಇಲ್ಲಿದ್ದ ಎಂಟ್ರೆನ್ಸ್. ಇಲ್ಲಿದ್ದ ಕರ್ಕೊಂಡು ಹಿಂಗೆ ಬಂದು ಇಲ್ಲಿ ಬಿಟ್ರು ಅಷ್ಟೇ. ಇಲ್ಲಿಂದ ಹಿಂಗೆ ಹೋಗುತ್ತೆ. ಅಷ್ಟೇ. ನಾವು ಮಿಕ್ಕಿದ್ದೆಲ್ಲ ಸುತ್ತಾಡಿದ್ವಿ. ಇವಾಗ ಇಲ್ಲಿ ಸ್ವಲ್ಪ ಸುತ್ತಾಡ್ಬೇಕು, ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ ಎಂಡ್ ಪಾಯಿಂಟಿಗೆ. ಬಂತು ಹತ್ತು ಹಿಂದೆ ಹಿಂದೆ ಕುತ್ಕೊಳ್ಳೋಣ. ತಣ್ಣಗೆ ಬರ್ತಾ ಇದೆಯಾ ಗಾಳಿ? ಸೊ ಇವಾಗ ಬರ್ತಾ ಅದೆಲ್ಲ ಸ್ನೇಕ್ಸ್ ನೋಡಲ್ಲ ಅಂತೂ ಪೆಂಗ್ವಿನ್ ಒಂದು ನೋಡಿಕೊಂಡು ಇನ್ನೇನೇನಿದೆ ನೋಡ್ಕೊಂಡು ಹೊರಡೋದು. ಓಕೆ, ಈ ಕಡೆ ಅಂತೆ ಏನು ಮುಂಗುಸಿ ಅಲ್ಲ, ಏನದು? ನಿನ್ನೆ ನೋಡಿದ್ವಲ್ಲ ನೀರಲ್ಲಿ. ಅದೇ ಹಾಂ. ಈ ಅಪ್ಪ ಎಷ್ಟು ದೊಡ್ಡದಲ್ಲ. ಏನದು? ಏನದು? ಆ ಫಿಶ್ ನನ್ನ ಕೈ ಅರ್ಧ ಬರುತ್ತೆ ಅಷ್ಟೇ. ಏನದು ಹೇಳೆ? ಏನದು? ಗಾಳಿ ಹಾಕೊಂಡು ಕುತ್ಕೊಂಡಳ ರಾಣಿ. ಕೊಡು ಸ್ವಲ್ಪ, ನಂಗೆ ಸ್ವಲ್ಪ ಪ್ಲೀಸ್ ಮಮ್ಮ ಕೊಡೆ ಫಿಶ್. ಸೊ ಪೆಂಗ್ವಿನ್ ಕಡೆ ಇಲ್ಲಿ ಅಕ್ವೇರಿಯಂ ಕೂಡ ಇದೆ. ಝೂಮ್ ಶೋ ಇದೆಯಾ? ಎಷ್ಟು ಗಂಟೆಗೆ? 3ಗಾ? ಟೈಮ್ ಎಷ್ಟು? 1:30. ಆಗಲ್ಲ ಬಿಡು, ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡ್ಬೇಕು ನಾವು. ಸೊ ಪೆಂಗ್ವಿನ್ ಪೆಂಗ್ವಿನ್ ಎಲ್ಲಿ? ಇಲ್ಲಿ ಸ್ವಿಮ್ ಮಾಡ್ತೀವಿ ನಾವು. Penguin. ಬಾ. ಎಲ್ಲ ಆಯಿತು, ಝೂ ನೋಡ್ಕೊಂಬಂದ್ವಿ. ಲಾಸ್ಟಲ್ಲಿ ಪೆಂಗ್ವಿನ್ ನೋಡಿಕೊಂಡು ಇವಾಗ ಎಕ್ಸಿಟ್ ಬಂದಿದ್ದೀವಿ. ಇವಾಗ ಕಿರಣ್ ಗ್ರ್ಯಾಬ್ ಬುಕ್ ಮಾಡ್ತಿದ್ದಾರೆ ಕ್ಯಾಬ್ನ. ನೆಕ್ಸ್ಟು ಅದೇನದು ಐಸ್ ಕ್ರೀಮ್. ಎಕ್ಸಿಟ್ ಇದೆ ಕಿರಣ್, ನಾವು ಹತ್ಕೊಂಡಿದ್ದು ಇಲ್ಲೇ ಅನ್ಸುತ್ತೆ. ಓ ಇದಲ್ಲ, ಎಲ್ಲೋ ಬಂದ್ಬಿಟ್ಟಿದ್ದೀವಿ. ಇಲ್ಲಿದೆ ಏನೋ ಇಂಡಿಯನ್ದು ಏನೋ ಒಂದಿದೆ ಅಂತೆ, ಅಲ್ಲೆಲ್ಲ ಫುಡ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ. ಪಿಂಟು ಅಂದರೆ ಗೇಟ್ 5 ಹತ್ರ ಬುಕ್ ಮಾಡ್ತಿದ್ದಾರೆ. ಹೆಂಗಾಗಿದೆ ನೋಡಿ ಶೆಕೆಗೆ ಮುಖ ಎಲ್ಲ, ಯಪ್ಪ ಫುಲ್ ಶೆಕೆ. ಫ್ಯಾನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ, ಸ್ವಲ್ಪನೂ ಕೊಡ್ತಾ ಇಲ್ಲ ಫ್ಯಾನ್. ಸೊ ಅಷ್ಟೇ. ಇಲ್ಲಿದು ಏನು ಝೂ ಇದು?
ನಿಗಾರ ಝೂ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಕ್ಯಾಬ್ ಬುಕ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ನಾವು ಲಿಟಲ್ ಇಂಡಿಯಾ ಅಂತ ಇದೆಯಲ್ಲ, ಲಿಟಲ್ ಇಂಡಿಯಾ, ಅಲ್ಲಿ ಹೋಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಏನಾದ್ರು ತಿನ್ನಕ್ಕೆ ಸಿಗುತ್ತೆ ಏನಂತ. ಅದಾದಮೇಲೆ ಚೈನಾ ಟೌನ್ ಇದೆ. ಇಂಡಿಯಾದು ಮತ್ತು ಚೈನಾ ಟೌನ್ ಅದೆಲ್ಲ ಹೇಗಿರುತ್ತೆ ಅದು ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಝೂದು ಇವತ್ತಿಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋದನ್ನ ಸಪ್ರೇಟಾಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಂಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಬಾಯ್ ಮೇಡಮು. ಹೀಗೆ ಬಾಯ್ 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 ಮಾಡಲಿ. ಇವರು ಅಂತೂ ಅವಾಗಿಂದ ಕಿತ್ತಾಡ್ತವ್ರೆ, ನನ್ಗೆ ಪ್ಯಾನ್ ಕೊಡು ಅಂತ. ಪ್ಲೀಸ್ ಮಮ್ಮ ಕೊಡಲ್ಲ ಯಾ. ಬಾಯ್.